ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಗ್ ಅಗ್ನಿ ಆಫೀಸಿಗೆ ಹೋಗಿರ್ತಾನೆ, ಸಾಕ್ಷಿನೂ ಕೂಡ ಹೋಗಿರ್ತಾಳೆ. ಆದರೆ ಮುಖಾಮುಖಿ ಭೇಟಿ ಆಗಲ್ಲ ಅಲ್ಲಿ. ಯಾಕೆ ಅಂತಂದರೆ ಅಗ್ನಿ ಆಫೀಸ್ ರೂಮಲ್ಲಿ ಕೂತ್ಕೊಂಡು ಅವರ ಚಿಕ್ಕಿ ಜೊತೆ ಮತ್ತು ಚಿಕ್ಕಿ ಮಗನ ಜೊತೆ ಮಾತಾಡ್ತಾ ಇರ್ತಾನೆ. ಸಾಕ್ಷಿ ಹೊರಗಡೆ ಪಿ ಎ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ. ಏನೋ ಜೋರಾಗಿ ಮಾತಾಡ್ತಿದ್ದಾರಲ್ಲ ಆಫೀಸ್ ರೂಮಲ್ಲಿ ಅಂತ ಕೇಳ್ತಾಳೆ. ಅವರು ಬಾಸ್ ಮಗ ಏನೋ ಮಾತಾಡ್ತವ್ರೆ, ಬನ್ನಿ ಮೇಡಮ್ ನೀವು ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ನೀವು ಮೀಟಿಂಗ್ ಹೋಗಿ ಅಂತ ಅಂದರೆ, ನೀವು ಎಲ್ಲೋಗಿದ್ರಿ ಮೇಡಮ್, 11 ಗಂಟೆಗೆ ಕರೆಕ್ಟ್ ಮೀಟಿಂಗ್ ಇರುತ್ತೆ, ನೀವು ಅಷ್ಟೊತ್ತಿಗೆ ಹೋಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಾನು ಹೌದು ಹೋದೆ, 7ನೇ ನಂಬರು ಲಿಫ್ಟಲ್ಲಿ ಹೋಗ್ತಾ ಇದ್ದೆ, ಅರ್ಧದಲ್ಲೇ ಲಿಫ್ಟ್ ಕೆಟ್ಟೋಯ್ತು ಅಂತ ಹೇಳ್ತಾನೆ. ಹೌದಾ, ಲಿಫ್ಟ್ ಕೆಟ್ಟೋಯ್ತಾ, ಹೆಂಗೆ ಅಂತ. ಏನೋ ಗೊತ್ತಿಲ್ಲ, ಲಿಫ್ಟ್ ಕೆಟ್ಟಾಯಿತು, ಆನೇ ಆಗಲಿಲ್ಲ. ಆಮೇಲೆ ಒಂದು ಅರ್ಧ 10 ನಿಮಿಷ 20 ನಿಮಿಷ ಆದಮೇಲೆ ಆನ್ ಆಯಿತು, ಹಂಗಾಗಿ ಲೇಟ್ ಆಯಿತು, ನನಗೆ ಹೋಗೋಕ್ಕೆ ಆಗಲಿಲ್ಲ ಅಂತ ಹೇಳ್ತಾಳೆ. ಹೌದಾ, ಹಿಂಗಾಯ್ತಾ, ನಮ್ಗೆ ಗೊತ್ತೇ ಇಲ್ಲಲ್ಲ ಅಂತ. ಹೌದು, ಯಾರೋ ನಾನು ಜೋರು ಕೂಗ್ಕೊಂಡೆ, ಆಮೇಲೆ ಅಲ್ಲೇ ಫೋನ್ ಇತ್ತಲ್ವ, ಅಲ್ಲಿ ಫೋನ್ ಇರುತ್ತೆ ನೋಡಿ, ಯಾರು ಫೋನ್ ತಗೊಳ್ಳಿ ಅಂತ ಅಂದರು. ಆಮೇಲೆ ಫೋನಲ್ಲಿ ಹಲೋ ಹಲೋ ಸರ್, ನಾನು ಅರವಿಂದ್ ಸರ್ ಪಿ ಎ, ಹಿಂಗೆ ಲಿಫ್ಟಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಸರ್, ನನ್ನನ್ನು ಬಚಾವ್ ಮಾಡಿ ಸರ್, ನಾನು ಸಿಕ್ಕಾಕ್ಕೊಂಡಿದ್ದೀನಿ ಅಂತ ಕೂಗಾಡಿಕೊಂಡೆ ಅಂತ ಹೇಳ್ತಾಳೆ. ಆಮೇಲೆ ಹೌದಾ, ಹಿಂಗೆಲ್ಲ ಯಾರು ಮಾಡಿದ್ದು ಗೊತ್ತಾಗಿಲ್ಲವಲ್ಲ ಅಂತೇಳಿ ಈ ಕಡೆ ಅವ್ರ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗನ ಜೊತೆ ಮಾತಾಡ್ತಾನೆ ಇರ್ತಾನೆ. ಅವಳು ಯಾರು ಅಂತ ಕಂಡುಹಿಡಿಬೇಕು, ಅವಳನ್ನು ಹಿಡಿಬೇಕು, ನನಗೆ ಇಲ್ಲಿವರೆಗೆ ಅವಳು ಸಿಕ್ಕಿಲ್ಲ, ನನಗೆ ಎಷ್ಟು ಇನ್ಸಲ್ಟ್ ಮಾಡಿದ್ದಾಳೆ, ಅದು ಬಡ್ಡಿ ಸಮೇತ ತೀರಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ. ಆದರೆ ಯಾರು ಅಂತ ಮುಖಾಮುಖಿ ಇವ್ರಿಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಆಮೇಲೆ ಈ ಕಡೆ ಸರ್, ನಾನು ಅರವಿಂದ್ ಸರ್ ಹೇಳಿದ್ದಾರೆ, ಈ ಫೈಲು ಪ್ರಾಜೆಕ್ಟನ್ನ ಕರೆಕ್ಟು ಫಿನಿಷಿಂಗ್ ಮಾಡಬೇಕಂತೆ, ಇದನ್ನು ಮಾಡಿ ಮೇಡಮ್ ಅಂತ ಹೇಳಿರ್ತಾನೆ. ಹೌದಾ ಅಂತೇಳ್ಬಿಟ್ಟು ಅವಳು ಇಸ್ಕೊಂಡು ಅದನ್ನು ಮಾಡಿ ಆಮೇಲೆ ಮಾಡಿರ್ತಾಳೆ. ಒಂದೇ ದಿನದಲ್ಲೇ ಮುಗಿಸ್ಬಿಟ್ಟಿರ್ತಾಳೆ ಅದನ್ನು. ಹಂಗಾಗಿ ಹೌದಾ ಅಂತೇಳಿ ಅವ್ರ ಚಿಕ್ಕಿ ಮತ್ತು ಚಿಕ್ಕಿ ಮಗ, ಅಂದರೆ ಅಗ್ನಿ ಚಿಕ್ಕಿ ಮಗ ಚಿಕ್ಕಿ ಪಿ ಎ ಇಬ್ಬರು ಬರ್ತಾರೆ. ಬಂದುಬಿಟ್ಟು ಸಾಕ್ಷಿ ಏನು ಫೈಲು ಏನು ಮಾಡಿದ್ದೀಯಾ ಅಂತ ಕೇಳ್ತಾರೆ. ಸರ್, ಅರವಿಂದ್ ಸರು ಹಿಂಗೆ ಕೊಟ್ಟಿದ್ರು ಮ್ಯಾಮ್, ಅದು ರೆಡಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಇಲ್ಲಿ ಮನೇಲಿ ಬಂದು ಈ ಹುಡುಗಿ ಯಾವಾಗಲೂ ಗಾಬರಿ ಆಗುತ್ತೆ. ಅರವಿಂದ್ ಮಗಳು ಇವಳು, ಗಾಬರಿ ಆಗುತ್ತೆ, ಪ್ರತಿಯೊಂದು ವಿಷಯಕ್ಕೂ ಗಾಬರಿ ಆಗುತ್ತೆ. ಅಣ್ಣ ಎಲ್ಲೋದ, ಅಣ್ಣ ಊಟ ಮಾಡಿದ್ನ, ಅಣ್ಣ ತಿಂಡಿ ತಿಂದ, ಅಣ್ಣ ಯಾರ ಹತ್ರನಾದ್ರು ಜಗಳ ಆಡಿದ್ನ, ಬರೀ ಇದನ್ನೇ ಯೋಚನೆ ಮಾಡ್ತಿರುತ್ತೆ. ಡ್ಯಾಡಿ ನೀವು ನೋಡಿದ್ರ ಅಣ್ಣನ, ಅಣ್ಣ ಎಲ್ಲಿದ್ದ, ಆಫೀಸಲ್ಲಿದ್ದ, ಊಟ ಮಾಡಿದ್ನ, ತಿಂಡಿ ತಿಂದ, ಇದೇ ವಿಚಾರಿಸ್ತಾ ಇರುತ್ತೆ. ಅದಕ್ಕೆ ಅವನು ಹೇಳ್ತಾನೆ ಅರವಿಂದ, ಅಲ್ಲ ನಾನು ಅಪ್ಪ, ನನ್ನನ್ನು ವಿಚಾರಿಸ್ಕೊಳ್ಳಲ್ಲ, ನಿಮ್ಮ ಅಣ್ಣನ್ನೇ ವಿಚಾರಿಸ್ಕೊತೀಯಲ್ಲಮ್ಮ ನೀನು ಅಂತಾನೆ. ಸಾರಿ ಡ್ಯಾಡಿ, ಅಣ್ಣನ ಇಷ್ಟೊತ್ತು ನೋಡಿಲ್ಲಲ್ಲ, ಅದಕ್ಕೆ ಅಣ್ಣನ ಕೇಳ್ತಾ ಇದ್ದೀನಿ. ಸಾರಿ ಡ್ಯಾಡಿ, ನೀವು ಊಟ ಮಾಡಿದ್ರಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಬರ್ತಾಳೆ ಅಲ್ಲಿಗೆ. ಅವರಮ್ಮ ಬಂದು ನಗಾಡ್ತಾಳೆ. ಅಪ್ಪ ಮಗಳು ಮಾತಾಡ್ತಾ ಇರೋದನ್ನು ನೋಡಿಬಿಟ್ಟು ನಗಾಡಿಕೊಂಡು, ಸಾಕ್ಷಿ ಅಂತ ಹುಡುಗಿ ಪಿ ಎ ಆಗಿ ಬರ್ತಾಳೆ ಅಂದ್ರಲ್ಲ, ಅವಳು ಬಂದ್ಲಾ ಅಂತ ಕೇಳ್ತಾಳೆ. ಇವನು ಏನೂ ಮಾತಾಡಲ್ಲ, ಹಂಗೆ ನಗಾಡಿಕೊಂಡು ಎದ್ದೇಳ್ತಾನೆ. ಆವಾಗ ಅಲ್ಲ, ಕೇಳ್ತಾನೆ ಇದ್ದೀನಿ, ನೀವು ಹೇಳ್ತಾನೆ ಇಲ್ಲ, ಹುಡುಗಿ ಬಂದ್ಲಾ ಅಂತೇಳಿ ಅಂತ. ಆಮೇಲೆ ಇವ್ನು ಮತ್ತೆ ಖುಷಿಯಾಗಿ ಮಗಳಿಗೆ ಸಮಾಧಾನ ಮಾಡ್ತಾನೆ. ಏನು ಬೇಜಾರು ಮಾಡ್ಕೋಬೇಡ, ಹೌದು ಅಗ್ನಿ ಆಫೀಸಲ್ಲೇ ಇದ್ದಾನೆ, ನಂದು ಎಲ್ಲ ಆಯಿತು, ನೀನೇನು ಚಿಂತೆ ಮಾಡಬೇಡ ಅಂತ ಮಗಳನ್ನ ತಪ್ಪಿಕೊಂಡು ಮಗಳಿಗೆ ಮುತ್ತು ಕೊಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದ ಅವ್ರ ಚಿಕ್ಕಮ್ಮ ತುಂಬ ಖುಷಿ ಪಡ್ತಾಳೆ. ಅಪ್ಪ ಮಗಳು ಎಷ್ಟು ಚೆಂದ ಇದ್ದಾರಲ್ವ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾಳೆ. ಅರವಿಂದ ಯಾರ ಹತ್ರನೂ ಕೂಗಾಡಲ್ಲ, ಮಗ ಮಾತ್ರ ದಾರಿ ಬರಲ್ವಲ್ಲ ಅಂತ ಮಗನ ಹತ್ರ, ಅಗ್ನಿ ಹತ್ರ ಕೂಗಾಡ್ತಾನೆ ಹೊರತು ಬೇರೆ ಯಾರ ಹತ್ರನೂ ಕೂಗಾಡಲ್ಲ. ಎಲ್ಲರ ಹತ್ರ ಕೂಲಾಗೇ ಇರ್ತಾನೆ. ಅಗ್ನಿ ಹತ್ರ ಮಾತ್ರ ಯಾವಾಗಲೂ ಕೂಗಾಡ್ತಿರ್ತಾನೆ. ಅವನು ಯಾವ ಥರ ಹೇಳಿರೋ ರೂಟಿಗೆ ಬರಲ್ಲ. ಇವಳು ಇಲ್ಲಿ ಪ್ರಾಜೆಕ್ಟನ್ನು ರೆಡಿ ಮಾಡಿದ್ದಾಳೆ ಸಾಕ್ಷಿ. ಅದನ್ನು ಇವರಿಬ್ಬರು, ಅಂದರೆ ಅಗ್ನಿ ಚಿಕ್ಕಮ್ಮ ಮತ್ತು ಅಗ್ನಿ ಚಿಕ್ಕಮ್ಮನ ಪಿ ಎ ಇವರಿಬ್ಬರು ಅದನ್ನು ಕಿತ್ಕೋಬೇಕು, ಹರಸಾಹಸ ಮಾಡ್ತಾರೆ. ಏನು ಅಗ್ನಿ, ಏನು ಸಾಕ್ಷಿ, ಇಷ್ಟು ಬೇಗ ಎಲ್ಲ ಮಾಡಿಬಿಟ್ಟ ಅಂತ. ಹೌದು ಮ್ಯಾಮ್ ಅಂತಾಳೆ. ಆಮೇಲೆ ಅಲ್ಲ, 10 ಜನ ಹೇಳಿ ಮಾಡಬೇಕಿತ್ತು, ಇದನ್ನು ನೀನು ಒಬ್ಬಳೇ ಮಾಡಿಬಿಟ್ಟ ಅಂತ ಕೇಳ್ತಾರೆ.
ಹೌದು 10 ಜನ ಡಿಸಿಷನ್ ಬೇಡ ಮೇಡಮ್ ನಾನು ಒಬ್ಬಳೇ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಇವರಿಬ್ಬರು ಮುಖ ಮುಖ ನೋಡ್ಕೊಳ್ತಾರೆ. ಆಮೇಲೆ ಕೊಡಿ ಮೇಡಮ್ ಅದನ್ನು ನಾನು ನಾಳೆ ಬಂದಾಗ ನಿಮಗೆ ಕೊಡ್ತೀನಿ ಅಂತಾಳೆ. ಇಲ್ಲ ಇಲ್ಲ ಇದನ್ನು ನಾನೇ ಇಟ್ಕೊಂಡು ಹೋಗ್ತೀನಿ, ತೊಂದರೆ ಇಲ್ಲ, ನೀವೇನು ಅಷ್ಟೇನು ಟೆನ್ಷನ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಅವಳು ಹೊರಡ್ತಾಳೆ. ಸಾಕ್ಷಿ ನಿನ್ನ ಕೆಲಸ ಆಗಿದ್ದರೆ ನೀನು ಹೋಗ್ಬೋದು, ಟೈಮ್ ಆಗಿದೆ, ನೀನು ಹೋಗು ಮನೆಗೆ ಅಂತಾಳೆ. ಹಾಂ ಓಕೆ ಮ್ಯಾಮ್ ನಾನು ಹೊರಡ್ತೀನಿ ಅಂತೇಳಿ ಹೊರಡ್ತಾಳೆ. ಆವಾಗ ಪಿ ಎ ಕೊಡಿ ನಾನು ಇಟ್ಕೊಂಡಿರ್ತೀನಿ ಅಂತ ಕೇಳೋಕ್ಕೆ ಹೋಗ್ತಾಳೆ. ಕೊಡಲ್ಲ ಅವಳು, ಫೈಲ್ ಅವಳೇ ಇಟ್ಕೊಂಡು ಹೋಗ್ತಾಳೆ. ಆವಾಗ ಆ ರೋಡಲ್ಲಿ ಹೋಗ್ತಾ ಇರ್ತಾಳೆ. ಆವಾಗ ಫೋನಲ್ಲಿ ಏನೋ ಮಾತಾಡ್ಕೊಂಡು ತಂಗಿ ಹತ್ರ ಭೂಮಿ ಹಿಂಗೆ ಕಣೆ ಹಂಗೆ ಕಣೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರೋಡಲ್ಲಿ ಒಂದಮ್ಮ ಫೋನಲ್ಲಿ ಮಾತಾಡ್ತಾ ಒಂದು ಮಗುನ ರೋಡಲ್ಲೇ ಬಿಟ್ಟು ಹೋಗ್ಬಿಟ್ಟಿರ್ತಾಳೆ. ಆ ಮಗು ಅಲ್ಲಿ ಗೊಂಬೆ ಬೀಳುತ್ತೆ, ಅದನ್ನು ತಗೊಳಕ್ಕೆ ಅಂತ ಕೈ ಬಿಡಿಸ್ಕೊಂಡು ಹೋಗಿ ತಗೊಳಕ್ಕೆ ಹೋಗುತ್ತೆ. ಇವಳು ಫೋನಲ್ಲಿ ಇರ್ತಾಳೆ, ಅವ್ರ ಅಮ್ಮ ಅದನ್ನು ನೋಡೋದೇ ಇಲ್ಲ. ಅವಳು ಆ ಕಡೆ ರೋಡಿಗೆ ಹೋಗಿ ಅಲ್ಲಿ ಫೋನ್ ಇಟ್ಟ ಮೇಲೆ ಮಗುನ ತಿರುಗಿ ಮುರುಗಿ ನೋಡ್ತಾಳೆ. ಅಷ್ಟೊತ್ತಿಗೆ ಅಗ್ನಿ ಸಾಕ್ಷಿ ಇಬ್ಬರು ಓಡಿ ಬಂದು ಕೈ ಹಿಡ್ಕೊತಾರೆ. ಮಗುನ ಕೈ ಇಟ್ಕೊಂಡು ಆ ಕಡೆ ಒಬ್ರು ತಗೊಂಡೋಗಿ ಆ ಕಡೆ ರೋಡಿಗೆ ಬಿಡ್ತಾರೆ. ಬಿಟ್ಬಿಟ್ಟು ಆಮೇಲೆ ಈ ಹುಡುಗಿ ಅವ್ರ ಅಮ್ಮನ ನೋಡಿದ ತಕ್ಷಣವೇ ಇಬ್ಬರದು ಕೈ ಬಿಚ್ಕೊಂಡು ಅವ್ರ ಅಮ್ಮನ ಹತ್ರ ಹೋಗುತ್ತೆ. ಬಿಡಿಸ್ಕೊಂಡು ಹೋಗ್ಬಿಟ್ಟು ಅಮ್ಮ ಅಂತ. ಆವಾಗ ಇವರಿಬ್ರು ಮಗುನ ನೋಡ್ಕೊಳ್ಳಿ ಕರೆಕ್ಟಾಗಿ, ಫೋನಲ್ಲಿ ಮಾತಾಡೋದು ಮುಖ್ಯ ಅಲ್ಲ, ಮಗುನ ನೋಡ್ಕೊಳ್ಳೋದು ಮುಖ್ಯ. ಮಗುನ ನೋಡ್ಕೊಳ್ಳಿ, ಮಧ್ಯ ರೋಡಲ್ಲಿ ಮಗು ಇದೆ, ಅದೇನೋ ಗೊಂಬೆ ಬಿದ್ದಿದೆ ತಗೊಳಕ್ಕೆ ಹೋಗಿದೆ, ನೀವು ಹಿಂಗೆ ಬಿಟ್ಬಿಟ್ಟು ಹೋಗಿದ್ದೀರಲ್ಲ, ಸರಿನಾ ಇದು ಅಂತ ಅಂತಾನೆ. ಸಾರಿ ಸರ್ ಅಂತಾನೆ. ಆಮೇಲೆ ಸಾಕ್ಷಿನೂ ಹೇಳ್ತಾಳೆ, ಮಗುನ ಕರೆಕ್ಟಾಗಿ ನೋಡ್ಕೊಳ್ಳಿ, ಮಗು ನೋಡ್ಕೊಳ್ದಲ್ಲೇ ಈ ಥರ ಬಿಟ್ಟರೆ ಹೇಗೆ, ಇದೇ ಮತ್ತು ಆಕ್ಸಿಡೆಂಟ್ ಎಲ್ಲ ಆಗೋದು ಅಂತೇಳಿ. ಸಾರಿ ಮೇಡಮ್ ಅಂತಾಳೆ. ಆಮೇಲೆ ಅಗ್ನಿ ಅವಳ ಮುಖ ನೋಡ್ತಾನೆ, ಅವನು ಅಗ್ನಿ ಮುಖ ನೋಡ್ತಾನೆ. ಸಾಕ್ಷಿ ನೋಡ್ಬಿಟ್ಟು ನೀನು ಅಂದ್ಕೊಂಡು ಹೀಗೆ ಗುರಾಯಿಸ್ಕೊಂಡು ನೋಡ್ತಾರೆ. ಆಮೇಲೆ ನೋಡಿಕೊಂಡು ಹೋಗ್ತಾನೆ ಮನೆಗೆ. ಅವಳು ಅಲ್ಲೂ ಸಿಕ್ಕಿದ್ಲು ನನಗೆ ಅಂತ. ಯಾರು ಅಂತ ನನಗೇನು ಗೊತ್ತು, ಮತ್ತು ಅವಳ ಹೆಸರೇನು ಅದು ಗೊತ್ತಿಲ್ಲ, ಅಲ್ಲೂ ಸಿಕ್ಕಿದ್ಲು ನನಗೆ ಅಂತ. ಆಮೇಲೆ ಈ ಕಡೆ ಬಂದು ಅವಳು ಆಫೀಸಲ್ಲಿ ಊಟ ಮಾಡುವಾಗ ಮಧ್ಯಾಹ್ನ ಒಂದು ತಾತ ಊಟ ಮಾಡ್ತಾ ಕೂತಿರುತ್ತೆ ಕ್ಯಾಂಟೀನಲ್ಲಿ. ಆ ತಾತಗೆ ಪಾಪ ಕೈ ಒಂದುದೇನೆ ಎಲ್ಲ ಟೇಬಲ್ ಮೇಲೆ ಊಟ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಆವಾಗ ಅದನ್ನೇ ಎಕ್ಕಿ ಅದು ತಿನ್ನೋಕ್ಕೆ ಓಡಾಡ್ತಿರುತ್ತೆ ತಾತ ಬಾಕ್ಸಿಗೆ ಹಾಕ್ಕೊಳ್ಳೋಕ್ಕೆ. ಆವಾಗ ಇವಳಿಗೆ ತುಂಬ ಹೊಟ್ಟೆ ಉರಿದ್ಬಿಡುತ್ತೆ. ತಾತ ಮಾಡ್ತಾಯಿರೋದು ನೋಡಿಬಿಟ್ಟು ತುಂಬ ಹೊಟ್ಟೆ ಉರಿದ್ಬಿಡುತ್ತೆ. ಆವಾಗ ಏನು ಮಾಡ್ತಾಳೆ ಅಂದರೆ ಅವಳಿಗೆ ತಂದಿರೋ ಊಟನೇ ತಗೊಂಡೋಗಿ ತಾತಗೆ ತಿನ್ನಿಸ್ತಾಳೆ. ಅದನ್ನು ಅರವಿಂದ ಅವಾಗ ಬಂದಿರ್ತಾರೆ, ಅಷ್ಟು ದೂರದಲ್ಲಿ ನಿಂತ್ಕೊಂಡು ಅದನ್ನು ನೋಡಿಬಿಡ್ತಾರೆ. ನೋಡಿದ ತಕ್ಷಣ ಅಯ್ಯೋ ಪಾಪ ಎಷ್ಟು ಒಳ್ಳೆ ಹುಡುಗಿ, ಎಷ್ಟು ನಾಜೂಕು, ಪಾಪ ತಾತ ಊಟ ಇಲ್ಲ ಅಂತೇಳಿ ಅವಳ ಊಟನೇ ತಾತ ತಿನ್ನಿಸ್ತಿದ್ದಾಳಲ್ಲ, ಎಷ್ಟು ಒಳ್ಳೆ ಹುಡುಗಿ ಅಂತೇಳ್ಬಿಟ್ಟು ಅವ್ರ ಮನಸ್ಸಲ್ಲೇ ಅಂದ್ಕೊಂಡು ಅಲ್ಲೇ ನಗಾಡ್ಕೊಂಡು ಅಲ್ಲೇ ನಿಂತಿರ್ತಾರೆ. ಆವಾಗ ಈ ತಾತಗೆ ಊಟ ತಿನ್ನಿಸ್ತಾಳೆ. ಸಾಕು ಬಿಡಮ್ಮ, ನೀನು ತಂದಿರೋದು ಊಟ ನೀನು ತಿನ್ನಮ್ಮ ಅಂತ. ಪರವಾಗಿಲ್ಲ ತಾತ, ನೀವು ಚೆನ್ನಾಗಿರಬೇಕು, ತಿನ್ನಿ, ವಯಸ್ಸಾದವ್ರು ನೀವು, ಪಾಪ ಎಲ್ಲ ಚೆಲ್ಲೋಯ್ತಲ್ಲ ತಾತ ಅಂತೇಳಿ. ಅರವಿಂದ ಅದನ್ನು ನೋಡ್ತಾ ಇರ್ತಾನೆ. ನೋಡಿ ಖುಷಿಯಾಗುತ್ತೆ, ತುಂಬ ಖುಷಿಯಾಗುತ್ತೆ, ಎಷ್ಟು ಒಳ್ಳೆ ಹುಡುಗಿ, ಏನು ಕತೆ ಅಂತೇಳ್ಬಿಟ್ಟು. ಆಮೇಲೆ ಅವಳು ತಿನ್ನಿಸಿ ಎಲ್ಲ ಮಾಡಿ ನೀರು ಕುಡಿಸಿ ನೆತ್ತಿಗತ್ತಿಸ್ಕೊಳ್ಳುತ್ತೆ ತಾತ. ಆವಾಗ ಓಡೋಗಿ ನೀರು ಕುಡಿಸ್ತಾಳೆ. ನೀರು ಕುಡೀರಿ ತಾತ ಅಂತೇಳಿ ನೀರು ಕುಡಿಸ್ತಾಳೆ. ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಎಷ್ಟು ಈ ಹುಡುಗಿಗೆ ಎಷ್ಟು ಕೃತಜ್ಞತಾ ಮನೋಭಾವ ಇದೆ, ಎಷ್ಟು ಒಳ್ಳೆ ಹುಡುಗಿ ಅಂತೇಳೆಲ್ಲ ನೋಡಿ ಆಮೇಲೆ ತುಂಬಾ ಇವನಿಗೆ ಆ ಹುಡುಗಿ ಬಗ್ಗೆ ಮರ್ಕ ಆಗುತ್ತೆ. ಸಾಕ್ಷಿ ಬಗ್ಗೆ ಮರ್ಕ ತುಂಬ ಹುಟ್ಟುತ್ತೆ. ಆಮೇಲೆ ಅದನ್ನು ಮನೇಲಿ ಹೋಗಿ ಹೆಂಡತಿ ಹತ್ರನೂ ಮಗಳ ಹತ್ರನೂ ಅದನ್ನು ಹೇಳಬೇಕು, ಹಿಂಗಾಯಿತು ಅಂತ. ಅದರಲ್ಲೇ ತುಂಬ ಖುಷಿಯಾಗಿ ಹೋಗಿರ್ತಾನೆ ಮನೆಗೆ. ಆವಾಗ ಹುಡುಗಿ ಬಂದು ಮಗಳು ಬಂದು ಕೇಳೋದು, ಅಪ್ಪ ಅಣ್ಣ ಊಟ ಮಾಡಿದ್ನ, ಅಣ್ಣ ತಿಂಡಿ ತಿಂದ ಅಂದಾಗ, ನಿಮ್ಮ ಅಪ್ಪನ ವಿಚಾರಿಸ್ಕೊತಿಲ್ಲ ನೀನು, ನಿಮ್ಮ ಅಮ್ಮನನ್ನು ಎಷ್ಟು ಕೇರ್ಫುಲ್ಲಾಗಿ ವಿಚಾರಿಸ್ಕೊತಿದ್ದೀಯ ಮಗಳೇ ನೀನು ಅಂತ ಆವಾಗ ಕೇಳ್ತಾನೆ ಅವನು. ಆಗ ಈ ಥರ ಎಲ್ಲ ಮಾತಾಡ್ತಾ ನಡೆಸ್ತಾ ಇರ್ತಾರೆ. ಆಗ ಅವನಿಗೆ ತುಂಬಾ ಇದಾಗುತ್ತೆ. ಇವಳು ಆವಾಗ ಆಟೋ ಇಟ್ಕೊಂಡು ಮನೆಗೆ ಹೋಗೋಕ್ಕೆ ಅಂತ ಆಟೋ ಕತ್ತಾಳೆ. ಅವನು ಅಗ್ನಿ ನನ್ನ ಸಾರಿ ಕೇಳೋವರೆಗೂ ಆಟೋ ಬಿಡಲ್ಲ ಅಂತ ಅಲ್ಲೇ ಆಟೋ ತಡೆದು ನಿಲ್ಲಿಸ್ತಾನೆ. ಆವಾಗ ನನ್ನ ಲೈಫ್ ಇರೋವರೆಗೂ ನಿನ್ನ ಹತ್ರ ಸಾರಿ ಕೇಳಲ್ಲ, ನೀನು ಕಡಿಮೆ, ನಾವು ಎರಡ ಮಾಡಿರೋದು ನೀನು ಅಂತೆ. ಆಮೇಲೆ ಮಾನ ಮರ್ಯಾದೆ ಕಳ್ಕೊಬೇಡ ಅಂದರೆ ಅರವಿಂದ್ ಸರ್ ಮಗ ಅಂತ ಇವಳಿಗೂ ಗೊತ್ತಿಲ್ಲ. ನಮ್ಮ ಆಫೀಸ್ಗೆ ನಮ್ಮಪ್ಪಂಗೆ ಪಿ ಎ ಆಗಿ ಬಂದಾಳೆ ಅಂತ ಅಗ್ನಿಗೂ ಗೊತ್ತಿಲ್ಲ. ಹಂಗಾಗ್ಬಿಟ್ಟು ಬಿಟ್ಟರೆ ಸರಿ, ಬಿಡಲಿಲ್ಲ ಅಂದರೆ ಮಾನ ಮರ್ಯಾದೆ ಮುರ್ಕಾಸಿಗಾಗುತ್ತೆ ಅಂತೇಳಿ. ನಡಿಯೋಣ ನೀನು.
ಆಟೋದವನಿಗೆ ಹೇಳ್ತಾಳೆ. ಆಮೇಲೆ ಆಟೋದವನು ಕರ್ಕೊಂಡು ಹೊರಡ್ತಾನೆ. ಆವಾಗ ಆಟೋದವನು ಕರ್ಕೊಂಡು ಹೊರಡ್ತಾನೆ. ಇವನಿಗೆ ಅಗ್ನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ನನ್ನನ್ನು ಇಷ್ಟು ಕೇವಲವಾಗಿ ಮಾತಾಡ್ತಾಳಲ್ಲ, ಯಾರು ಇವಳು ಅಂತೇಳ್ಬಿಟ್ಟು ಇಷ್ಟು ಸಿಟ್ಟು ಮಾಡ್ತಾನೆ ಅಂದರೆ ಕಡಿಮೆ ಸಿಟ್ಟು ಮಾಡಲ್ಲ. ಆಮೇಲೆ ಆ ಸಿಟ್ಟಲ್ಲೂ ಅಲ್ಲಿ ಆಫೀಸಿಗೆ ಹೋಗ್ತಾನೆ. ಆಫೀಸಿಗೆ ಹೋಗಿ ಅವಳು ಹಿಂಗೆ ನನಗೆ ಗುರಾಯಿಸಿ ಈ ಥರ ಮಾತಾಡ್ತಾಳೆ ಅಂದರೆ ಇವರು ಚಿಕ್ಕಿ ಮಗ ಹಿಂದ್ಗಡೆ ನಗಾಡ್ತಾರೆ. ಮುಂದ್ಗಡೆ ಯಾರಣ್ಣ ಅದು ನಿನಗೆ ಇನ್ಸಲ್ಟ್ ಮಾಡಿದವಳು, ಅವಳು ಯಾರಣ್ಣ, ಅವಳನ್ನು ಎಲ್ಲಾದರೂ ಹಿಡಿತೀವಿ ಕಣಣ್ಣ, ನಾನು ಇಟ್ಕೊಂಡು ಬರ್ತೀನಿ ಕಣಣ್ಣ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತಾನೆ. ಅವನು ಏನೂ ಮಾಡಲ್ಲ, ಸುಮ್ಮನೆ ಮಾತಾಡೋದಷ್ಟೇ ಇಲ್ಲಿ. ಆಮೇಲೆ ಅಮ್ಮ ಮಗ ಹಿಂದ್ಗಡೆ ನಗಾಡೋದು. ನೀನೇನು ಮಾಡೋಕ್ಕೆ ಹೋಗಬೇಡ, ಸುಮ್ಮನೆ ಕೇಳಿಸ್ಕಷ್ಟೇ, ಅವನು ಏನು ಮಾತಾಡ್ತಾನೆ ಅದನ್ನು ಕೇಳಿಸ್ಕ, ಏನು ಮಾಡೋಕ್ಕೆ ಹೋಗೋದು ಬೇಡ ನೀನು ಅಂತ ಅಮ್ಮ ಹೇಳಿರ್ತಾಳ. ಹಂಗಾಗಿ ಅವನು ಸುಮ್ಮನೆ ಹಂಗೆ ಅನ್ನೋದು. ನಾನು ಇವಾಗ ಹೋಗಿ ಇಟ್ಕೊಂಡು ಅವಳು ಯಾರು ಅಂತ ಕಂಡುಹಿಡಿದ್ಬಿಡ್ತೀನಿ ಕಣಣ್ಣ, ನೀನೇನು ಚಿಂತೆ ಮಾಡಬೇಡ ಕಣಣ್ಣ ಅಂತ ಪೂರಿ ಬಿಡ್ತಾನೆ. ಅದನ್ನೆಲ್ಲ ಅವ್ನು ರೈಟು ಅಂತ ತಿಳ್ಕೊಳ್ಳಲ್ಲ. ಆದರೂ ಯಾರು ಬೇಕಲ್ಲ ಹೇಳ್ಕೊಳ್ಳೋಕ್ಕೆ ಅಂತ ಅವನು ಹೇಳ್ತಾ ಇರ್ತಾನೆ ಅಷ್ಟೇ. ಅಗ್ನಿ ಎಲ್ಲವನ್ನೂ ಹೇಳ್ತಾ ಇರ್ತಾನೆ ಪ್ರತಿಯೊಂದೂ. ಇವತ್ತು ಇಲ್ಲಿ ಹಿಂಗೆ ಸಿಕ್ಕಿದ್ಲು, ಹಿಂಗಾಯಿತು, ನೆನ್ನೆ ಅಲ್ಲಿ ಸಿಕ್ಕಿದ್ಲು, ಹಂಗಾಯಿತು ಅಂತ ಪ್ರತಿ ಒಂದು ವಿಷಯನೂ ಹೇಳ್ತಾ ಇರ್ತಾನೆ. ಇವನು ಬರೀ ಇದೇ ಮಾಡಿಕೊಂಡು ಆಫೀಸಿಗೂ ಬರ್ತಾನೆ. ಅಪ್ಪನ ಹತ್ರ ಮಾತಾಡಬೇಕು ಅಂತಾನೆ. ಅಪ್ಪ ಮೀಟಿಂಗು ಅಂತಾರೆ. ಆವಾಗ ಸಿಟ್ಕೊಂಡು ಹೋಗ್ತಾನೆ. ನನ್ನ ಜೊತೆ ಮಾತಾಡೋಕ್ಕೆ ಅವ್ರಿಗೆ ಟೈಮ್ ಇಲ್ಲ, ಮೀಟಿಂಗು ಅಂತ ಬೈಕೊಂಡು ಹೋಗ್ತಾನೆ. ಇವೇ ನಡೀತಾ ಇರ್ತವೆ. ಇವನು ಚಿಕ್ಕಮ್ಮನ ಮಗ ಭಾಳ ಪ್ರಳಯಾಂತಕ, ಅಮ್ಮ ಚಿಕ್ಕಿನೂ ಪ್ರಳಯಾಂತಕಿ. ಇವರಿಬ್ಬರು ಕ್ರಿಮಿನಲ್ ಮೈಂಡು. ಏನೇನೋ ಹಾಳು ಮಾಡಿಬಿಟ್ಟು ಅವನನ್ನು ಹಳ್ಳ ಹತ್ತಿಸ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ ಅಗ್ನಿನ. ಪ್ರತಿ ಒಂದು ವಿಷಯದಲ್ಲೂ ಅವನಿಗೆ ಬ್ಯಾಡ್ ಒಪಿನಿಯನ್ ಕೊಡೋದು, ಅವನ್ನ ದಾರಿ ತಪ್ಪಿಸೋದು, ಇದೇ ಇವರಿಬ್ಬರು ಅಮ್ಮ ಮಗ ಮಾಡ್ತಾಯಿರ್ತಾರೆ. ಪ್ರತಿ ಒಂದು ವಿಷಯದಲ್ಲೂ ಅವನಿಗೆ ಯಾವುದೂ ಒಳ್ಳೇದು ಮಾಡ್ತಾನೆ ಇರಲ್ಲ. ಈ ಕಡೆ ಬಂದು ಭಟ್ಟ ಹೇಳಕ್ಕೆ ಬರ್ತಾನೆ, ನಿಮ್ಮ ಜಾತಕದಲ್ಲಿ ಹಂಗಿತ್ತು, ನಿಮ್ಮ ಜಾತಕದಲ್ಲಿ ಹಿಂಗಿತ್ತು ಅಂತೇಳಿ. ಇವನಿಗೆ ಸಿಟ್ಟು ಬಂದುಬಿಡುತ್ತೆ. ಭಟ್ರೆ ಸುಮ್ಮನೆ ಹೋದರೆ ಸರಿ, ಈಗ ನನ್ನ ತಲೆ ಫಸ್ಟೇ ಕೆಟ್ಟಿದೆ, ಇನ್ನೂ ಕೆಡಿಸ್ಬೇಡಿ, ನನಗೆ ಸಿಟ್ಟು ಬರೆಸ್ಬೇಡ, ಸುಮ್ಮನೆ ಹೋಗ್ಬಿಡಪ್ಪ ನೀನು ಗೋಪಿ ಅಂತ ಹೇಳ್ತಾನೆ. ಆವಾಗ ಯಾಕಪ್ಪ ಸರ್ ಭಾಳ ಸಿಟ್ಟಲ್ಲಿದ್ದಾರೆ ಅಂತೇಳ್ಬಿಟ್ಟು ಅವ್ನು ಹಿಂಗೆ ನಂಗೆ ಸುಮ್ಮನೆ ನಿಂತ್ಕೋತಾನೆ. ಇವನು ಹೊರಟೋಯ್ತಾನೆ ಅಲ್ಲಿಂದ. ಮನೆಗೆ ಬಂದು ನೆಮ್ಮದಿ ಕೊಡಲ್ಲ, ಇಲ್ಲೂ ತಲೆ ತಿಂತಾರೆ ಅಂತೇಳ್ಬಿಟ್ಟು. ಅಯ್ಯೋಯ್ಯೋ ಶಿವ ಏನಾಯಿತು ಸರ್ಗೆ ಅಂತ ಇವನು ಕಿವಿ ಮುಚ್ಕೋತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವನು ಅಡುಗೆಗೆ ಹೊರಟೋಯ್ತಾನೆ. ಅಡುಗೆ ಮಾಡೋ ಸಲುವಾಗಿ ಅಡುಗೆಗೆ ಹೊರಟೋಯ್ತಾನೆ. ಆಮೇಲೆ ಅಡುಗೆಗೆ ಹೊರಟೋಗಿ ಅಡುಗೆನ ಕರೆಕ್ಟಾಗಿ ಮಾಡಬೇಕಪ್ಪ, ಇಲ್ಲಾಂದರೆ ಸರ್ಗಿಕ್ಕಿದ್ರೆ ಸರ್ ನನಗೇನಾರು ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಸುಮ್ಮನೆ ಬಿಡಲ್ಲ ಅನ್ನೋದು ಭಯ ಇದೆ. ಸಖತ್ತು ಭಯ ಇದೆ ಇವನಿಗೆ. ಆದರೂ ನಾನು ಶಾಸ್ತ್ರ ಹೇಳ್ತೀನಿ, ಕರೆಕ್ಟಾಗಿ ಹೇಳ್ತೀನಿ, ನಾನು ತಪ್ಪು ಹೇಳಲ್ಲ, ಹಂಗೆ ಹೇಳಲ್ಲ, ಹಿಂಗೆ ಹೇಳೋದು, ಹಿಂಗೆ ಹೇಳ್ತಿರ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.